So next, corporate governance and business ethics. The next topic is the banking ombudsman scheme. So the banking ombudsman scheme is one of the way major the impact of banking sector and as well as this service sectors also. ಬ್ಯಾಂಕ್ ಮತ್ತೆ ಬೇರೆ ಕೆಲವೊಂದು ಇನ್ಶೂರೆನ್ಸ್ ಆಗಿರ್ಬೋದು ಈ ಎಲ್ಲಾ ಸೆಕ್ಟರ್ಸ್ ಗಳ ಮೇಲೆ ಏನಾಗಿದೆ ombudsman ಸ್ಕೀಮ್ ಅನ್ನೋದೇನ ombudsman ಅನ್ನೋ ಒಂದು ಇಂಪ್ಯಾಕ್ಟ್ ಆಗಿದೆ. ಸೊ ಐ ಥಿಂಕ್ ಯು ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ombudsman. Ombudsman is one of the, it's a head, it's appointed by the government of India as an officer to complaints against the banking sectors. ಬ್ಯಾಂಕಿಂಗ್, ಇನ್ಶೂರೆನ್ಸ್, ಫೈನಾನ್ಸಿಯಲ್ ಸೆಕ್ಟರ್. ಅಂದ್ರೆ ombudsman ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಅಧಿಕಾರಿ. ಆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾರೆ, ಇದನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಏನ್ರ ಪರವಾಗಪ್ಪ ಅಂತಂದ್ರೆ ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್ ಸೆಕ್ಟರ್ ಗಳಲ್ಲಿ ಆಗ್ತಕ್ಕಂಥ ಕಂಪ್ಲೈಂಟ್ಸ್, ಅದು ಕಂಪ್ಲೇಂಟ್ಗಳು, ಕಂಪ್ಲೇಂಟ್ ಗಳನ್ನ ಸರಿಯಾಗಿ ಅವರು ಅದನ್ನ ಸಾಲ್ವ್ ಮಾಡ್ತಾ ಇದಾರೋ ಮಾಡ್ತಿಲ್ಲ ಅನ್ನೋದು ಅಬ್ಸರ್ವೇಷನ್ ಮಾಡೋದಕ್ಕೋಸ್ಕರ ದ ombudsman ಅನ್ನೋದನ್ನ ನಾವು ನೋಡ್ತಿದ್ದೇವೆ. ombudsman ಅಂತ ಅನ್ಕೊಳ್ಳಿ, ಇಟ್ಸ್ ಒನ್ ಆಫ್ ದ ಪರ್ಸನ್, ಇಟ್ಸ್ ಎನ್ ಅಬ್ಸರ್ವಿಂಗ್ the banking, how they are acting, how they are give the preferences to the customers, how they are interact the regarding some problems and or issues. ಯಾವ್ದಾದ್ರು ಪ್ರಾಬ್ಲಮ್ಸ್ ಗಳು ಸಮಸ್ಯೆಗಳು ಆದಾಗ ಅದನ್ನ ಹೇಗೆ ಬಗೆಹರಿಸ್ತಾ ಇದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ ಗಳು ಅನ್ನೋದನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ಪರ್ಸನ್ ಅಪಾಯಿಂಟ್ ಮಾಡಿರ್ತಾರಲ್ಲ, ದಟ್ ಪರ್ಸನ್ ಇಟ್ಸ್ ವಿ ಕಾಲ್ಡ್ ಆಸ್ ombudsman. Okay, see, continue. The first one, introduction. The banking ombudsman scheme enable an expansion and extensive the forms of business customers for resolving complaints relating to certain services rendered by banks. ನೋಡಿ ಹೇಳ್ತಾ ಇದಾರೆ ಏನು ಬ್ಯಾಂಕ್ ombudsman ಸ್ಕೀಮ್ ಅಂದ್ರೆ ಏನಕ್ಕಪ್ಪ ಇರೋದು ಅಂತಂದ್ರೆ, ಇದರ ಮೇನ್ ಇಂಟೆನ್ಷನ್ ಏನಿದೆ, the bank customers for resolution of a compliance relating to certain services rendered by bank. ಅಂದ್ರೆ ಬ್ಯಾಂಕ್ ಗಳಲ್ಲಿ ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳು, whether it is in payment system, whether it is in some kind of what are the problems are happening in the, ಅಂದ್ರೆ ನಿಮ್ಮ ಅಮೌಂಟ್ ಕಟ್ ಮಾಡ್ಬಿಟ್ಟಿರ್ತಾರೆ, ಯಾವ್ದೋ ಒಂದು ಟ್ರಾನ್ಸಾಕ್ಷನ್ಸ್ ಗಳು, ರಾಂಗ್ ಟ್ರಾನ್ಸಾಕ್ಷನ್ಸ್ ಗಳು ಆಗಿರ್ಬೋದು, ಈ ತರದ್ದು ಯಾವ್ದಾದ್ರು ಪ್ರಾಬ್ಲಮ್ಸ್ ಗಳಾದಾಗ ಅದನ್ನು ರೀಸೊಲ್ಯೂಷನ್ ಮಾಡಿದಾರ. The banking customers for resolution of the complaints relating to certain services rendered by companies. ಅಂದ್ರೆ ಅವರಲ್ಲಿರ್ತಕ್ಕಂಥ ಸರ್ವಿಸ್ ಗಳಲ್ಲಿ ನಿಮ್ಗೆ ಪ್ರಾಬ್ಲಮ್ ಆದಾಗ ಅದನ್ನು ನಿಮ್ಗೆ ಅವರು ಸರಿ ಮಾಡ್ಕೊಟ್ಟಿದ್ದಾರೆ ಅನ್ನೋದನ್ನ they are observed. The banking ombudsman scheme is introduced under the section 25A, under the section 35A of Banking Regulation Act 1949 by RBI with effect from 1995. So ನೋಡ್ಕೊಳ್ಳಿ, the ombudsman, the banking ombudsman scheme introduced ಮಾಡಿದ ಯಾವಾಗ್ಲಪ್ಪ ಅಂತಂದ್ರೆ under the section 35A of Banking Regulation Act 1949. Banking Regulation Act 1948 ಪ್ರಕಾರ ಈ RBI ಏನ್ ಮಾಡಿದೆ, ಈ ombudsman ಅನ್ನೋದನ್ನ ಏನ್ ಮಾಡಿದ್ದಾರೆ, ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರ ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ರಿಸಾಲ್ವಿಂಗ್ ದ ಕಂಪ್ಲೇಂಟ್ಸ್ ಆಫ್ ರಿಲೇಟಿಂಗ್ ಟು ದ ಸರ್ಟನ್ ಸರ್ವಿಸಸ್ ರೆಂಡರ್ಡ್ ಬೈ ಎ ಬ್ಯಾಂಕ್. ಅಂದ್ರೆ ಬ್ಯಾಂಕ್ ಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು, ಕಸ್ಟಮರ್ಸ್ ಆಗ್ತಕ್ಕಂಥ ಸಮಸ್ಯೆಗಳನ್ನು ಆ ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟು ಮಟ್ಟಿಗೆ ಸೊಲ್ಯೂಷನ್ಸ್ ಮಾಡಿದೆ, ಅದನ್ನು ಸಾಲ್ವ್ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಅಬ್ಸರ್ವೇಷನ್ ಮಾಡುವಂತ ಒಬ್ಬ ಪರ್ಸನ್ ನಾವೇನ್ ಅಪಾಯಿಂಟ್ ಮಾಡಿದೀವಿ. ದಟ್ ಪರ್ಸನ್ಸ್ ವಿ ಕಾಲ್ಡ್ ಆಸ್ ಆ ಒಂದು ಓವರ್ ಆಲ್ ಇದನ್ನ ಏನ್ ಹೇಳ್ತೀವಿ ನಾವು ombudsman schemes ಅಂತ ಹೇಳ್ತಾ ಇದ್ದೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್ the thing in this area, the section 35A of Banking Regulation Act 1949. ಅಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ RBI ಏನ್ ಮಾಡಿದೆ, ದ ombudsman ಅನ್ನೋ ಒಂದು ಸ್ಕೀಮ್ ಏನ್ ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಂಟಿನ್ಯೂ. The banking ombudsman is a senior official appointed by the Reserve Bank of India to address the customers' complaints against deficiency in the certain banking services. ನೋಡಿ, the ombudsman ಒಬ್ಬ senior officer ಆಗಿರ್ತಾರೆ, appointed by the Reserve Bank of India. So ಅಪಾಯಿಂಟ್ ಮಾಡೋದು ಯಾರಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ ಈಚ್ ಬ್ಯಾಂಕಿಂಗ್, ಈಚ್ ಬ್ಯಾಂಕ್ಸ್, ಪ್ರತಿಯೊಂದು ಬ್ಯಾಂಕ್ ಕೂಡ ಅಪಾಯಿಂಟ್ ಮಾಡಿರ್ತಾರೆ.
So the complaints against the deficiency of the certain banking services as a date 15 banks ombudsman have been appointed with their office located mostly in the state capitals. ಅಂದ್ರೆ ಆಯಾ ರಾಜ್ಯಗಳಲ್ಲಿ ombudsman ಅನ್ನೋ ಒಂದು ಒಬ್ಬ ಪರ್ಸನ್ ಅನ್ನು ಅಪಾಯಿಂಟ್ ಮಾಡಿರ್ತಾರೆ, ಅವ್ರ ಪ್ಲೇಸ್ ಎಲ್ಲಪ್ಪ ಬಂದಿರುತ್ತೆ. ಇದು ಕ್ಯಾಶುವಲಿ ಅದು ಎಲ್ಲಿರ್ತಾರಪ್ಪ ಅಂತಂದ್ರೆ ಆ ರಾಜ್ಯದ ಕ್ಯಾಪಿಟಲ್ ಅಂದ್ರೆ ಒಂದು ಕರ್ನಾಟಕ ಅಂತಂದ್ರೆ ಕರ್ನಾಟಕದ ಕ್ಯಾಪಿಟಲ್ ಸಿಟೀಸ್ ಬ್ಯಾಂಗ್ಳೂರ್, ಆ ಒಂದು ಪ್ಲೇಸ್ ಅಲ್ಲಿ ಏನಾಗಿರ್ತದೆ ಲೊಕೇಟೆಡ್ ಆಗಿರುತ್ತೆ. ಯಾಕಂದ್ರೆ ದೇ ಆರ್ ಅಬ್ಸರ್ವಿಂಗ್ ದ ಓವರ್ ಆಲ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಥ್ರೂಔಟ್ ದ ಕರ್ನಾಟಕ. The address and contact detail of the banking ombudsman office has been provided in the annexure. All the schedules, commercial banks, regional rural banks, and scheduled primary cooperative banks are covered under the scheme. ನೋಡಿ, ombudsman scheme ನಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಮತ್ತೆ ಆಲ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ರೀಜನಲ್ ರೂರಲ್ ಬ್ಯಾಂಕ್ಸ್ ಆಗಿರ್ಬೋದು, ಶೆಡ್ಯೂಲ್ ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸ್, all are covered under this scheme. ಅಂದ್ರೆ ombudsman ಅನ್ನೋ ಒಂದು ಸ್ಕೀಮ್ ನ ಏನಿದೆ, ದ ಅಬ್ಸರ್ವಿಂಗ್ ಆಫ್ ದ ಬ್ಯಾಂಕಿಂಗ್ ಓವರ್ ಆಲ್ ಸರ್ವಿಸಸ್ ರಿಲೇಟೆಡ್ ಆದಂತ ಒಂದು ಏನೊಂದು ಅಬ್ಸರ್ವೇಷನ್ ಇದೆ, ಈ ಅಬ್ಸರ್ವೇಷನ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಯಾವ್ಯಾವ ಬ್ಯಾಂಕ್ ನ ಫೋಕಸ್ ಮಾಡಿದಾರಪ್ಪ ಅಂತಂದ್ರೆ, ಸೊ ಸಿ ಹಿಯರ್ ಆಲ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್, regional rural banks, scheduled primary cooperative banks are covered under this scheme. Next one, the ground of compliance. So ಇದು ಏನೇನು ನಾವು ಕಂಪ್ಲೇಂಟ್ ಗಳನ್ನ ಇದು ಅಬ್ಸರ್ವ್ ಮಾಡುತ್ತೆ ಅಂದ್ರೆ ಅದನ್ನ ಸಾಲ್ವ್ ಮಾಡಿದರ ಬಗ್ಗೆ ಫೋಕಸ್ ಮಾಡುತ್ತೆ. The banking ombudsman can receive and consider many complaints relating to the following deficiencies in the banking services, including internet banking. ಯಾವ ಪ್ರಾಬ್ಲಮ್ ರಿಲೇಟೆಡ್ ಆಗಿ ಇವರು ಸೊಲ್ಯೂಷನ್ಸ್ ಕೊಡ್ತಾರೆ ಅಂತ ನೋಡ್ತಾ ಹೋಗೋದ. ನಾನ್ ಪೇಮೆಂಟ್ ಆರ್ ಇನ್ ಆರ್ಡರ್ ರೇಟ್, the delay in the payment or collection of the checks and draft and bills. ನೋಡಿ, ಯಾವ್ದಾರ ಒಂದು ಚೆಕ್ ಆಗಿರ್ಬೋದು, ಬಿಲ್ ಆಗಿರ್ಬೋದು, ಡ್ರಾಫ್ಟ್ ಆಗಿರ್ಬೋದು, ಇದು ರಿಲೇಟೆಡ್ ಆಗಿ ಪೇಮೆಂಟ್ಸ್ ಗಳು ಡಿಲೇ ಆಗ್ತವೆ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಗಳು ಲೇಟ್ ಆದಾಗ they have to take the actions. Non acceptance with sufficient case, all small denomination notes trended for any purpose and for changing the commission is respect thereof. ನೋಡಿ, ಅದ್ರ ಜೊತೆನಲ್ಲಿ ಸಮ್ ಟೈಮ್ ನಿಮಗೆ ಏನಾದ್ರು ಅವರು ಸಫಿಶಿಯಂಟ್ ಕೇಸಸ್ ಆಫ್ ಸ್ಮಾಲ್ ಡಿನಾಮಿನೇಷನ್ಸ್ ನೋಟ್ಸ್ ಟೆಂಡರ್ ಅಂದ್ರೆ ಇದೇನಾಗ್ತಾ ಇದೆ ಅಂದ್ರೆ ಒಂದು ಎಕ್ಸ್ಚೇಂಜ್ ಪ್ರೋಸೆಸ್ ಮಾಡ್ಬೇಕಾದ್ರೆ ಚಾರ್ಜಿಂಗ್ ಕಮಿಷನ್ಸ್ ಆಗ್ತಾರೆ. ನಿಮ್ಗೆ ಗೊತ್ತಿದೆ, ಇವಾಗ ನೀವಾದ್ರೆ SBI ನಲ್ಲೋ ಬ್ಯಾಂಕ್ ಅಲ್ಲಿ ನೀವು ಅಮೌಂಟ್ ಹಾಕೋದಕ್ಕೆ ಹೋದಾಗ್ಲೂ ಕೂಡ ಈಗ 5,000 10,000 ಹಾಕಕ್ಕೆ ಹೋದಾಗ ನಿಮ್ಗೆ ₹5 ₹10 ಅಂತ ಕಮಿಷನ್ ಚಾರ್ಜಸ್ ಕೂಡ ಚಾರ್ಜಸ್ ಮಾಡ್ತಾರೆ. ಅದ್ರ ರಿಲೇಟೆಡ್ ಆದಂತ ಇಶ್ಯೂಸ್ ಗಳಾಗಿರ್ಬೋದು. ನಾನ್ ಅಕ್ಸೆಪ್ಟೆನ್ಸ್ ವಿತ್ ಸಫಿಶಿಯಂಟ್ ಕೇಸಸ್ ಆಫ್ ಎ ಕಾಯಿನ್ ಟೆಂಡರ್. ಇಲ್ಲಿ ಫಸ್ಟ್ ನಾವು ಮಾತಾಡಿದೆಲ್ಲ ಬಂದು ಡಿನಾಮಿನೇಷನ್ ನೋಟ್ ಬಗ್ಗೆ ನೋಡುದು. ಈಗ ಅದೇ ತರ ಕಾಯಿನ್ಸ್ ರಿಲೇಟೆಡ್ ಆದಂತ ಇಶ್ಯೂಸ್, ಕಾಯಿನ್ ರಿಲೇಟೆಡ್ ಆದಂತ ಇಶ್ಯೂಸ್ ಕೂಡ ಅದು ಡಿಸ್ಕಸ್ ಮಾಡುತ್ತೆ. ನಾನ್ ಪೇಮೆಂಟ್ ಆರ್ ಡಿಲೇ ಇನ್ ದ ಪೇಮೆಂಟ್ ಆನ್ ಇನ್ವರ್ಡ್ ರಿಟೈರ್ಮೆಂಟ್ಸ್. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಸರ್ ರೆಮಿಟೆನ್ಸ್ ಬಗ್ಗೆ ಹೇಳ್ತಾರೆ. ಇನ್ವರ್ಡ್ ರೆಮಿಟೆನ್ಸ್ ಅಂದ್ರೆ ಏನಂದ್ರೆ ದ ಪೇಮೆಂಟ್ ಗಳು ಸಮ್ ಟೈಮ್ ಏನಾಗುತ್ತೆ, ನಿಮ್ಗೆ ಹತ್ರ ಕಟ್ ಆಗಿದ್ರು ಕೂಡ ಅದು ನಿಮ್ಗೆ ಯಾವ್ದೇ ರೀತಿಯಾದ ಪ್ರಾಪರ್ ಮೆಸೇಜಸ್ ಸೊ ಅದು ನಿಮ್ಗೆ ಟ್ರಾನ್ಸ್ಫರ್ ಆಗಿರೋದಿಲ್ಲ ನಿಮ್ಮ ಅಕೌಂಟ್ಗೆ. ಸೊ ಆ ಸಿಚುವೇಶನ್ಸ್ ಗಳು, ಮತ್ತೆ ಫೇಲ್ಯೂರ್ ಟು ಇಶ್ಯೂ ಆರ್ ಡಿಲೇ ಇನ್ ಇಶ್ಯೂ ಆಫ್ ಡ್ರಾಫ್ಟ್ಸ್, ಪೇಮೆಂಟ್ ಆರ್ಡರ್ ಆರ್ ಬ್ಯಾಂಕರ್ಸ್ ಚೆಕ್ಸ್, ನಾನ್ ಅಡ್ರೆನ್ಸ್ ಆಫ್ ದ ಪ್ರಿಸ್ಕ್ರೈಬ್ಡ್ ವರ್ಕಿಂಗ್ ಅವರ್ಸ್. ನೋಡಿ, ನೀವು ಬ್ಯಾಂಕ್ ಅಲ್ಲಿ ಹೋದಾಗ ನಿಮಗೆ ಪೇಮೆಂಟ್ ಆರ್ಡರ್ ಮಾಡೋದಾಗಿರ್ಬೋದು, ಮತ್ತೆ ಚೆಕ್ ಇಶ್ಯೂಸ್ ಆಗಿರ್ಬೋದು, ರಿಲೇಟೆಡ್ ಆದಂತ ಇಶ್ಯೂಸ್ ಗಳು ಅರೈಸ್ ಆದಾಗ, ಮತ್ತೆ ಫೇಲ್ಯೂರ್ ಟು ಪ್ರೊವೈಡ್ ಡಿಲೇ ಇನ್ ದ ಪ್ರೊವೈಡಿಂಗ್ ದ ಬ್ಯಾಂಕಿಂಗ್ ಫೆಸಿಲಿಟಿ ಅದರ್ ದನ್ ಲೋನ್ ಅಂಡ್ ಅಡ್ವಾನ್ಸ್. ಲೋನ್ ಮತ್ತೆ ಅಡ್ವಾನ್ಸ್ ಗಿಂತ ಸಂಬಂಧಪಡಲ್ಲ, ಬೇರೆ ಯಾವ್ದಾದ್ರು ಫೆಸಿಲಿಟೀಸ್ ಗಳು ಲೇಟ್ ಆದಾಗ, ಯಾವ್ದು ಪ್ರಾಮಿಸ್ ಟು ದ ರಿಟರ್ನ್ ಬೈ ದ ಬ್ಯಾಂಕ್ ಅಂಡ್ ಇಟ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ಸ್. ಅಂದ್ರೆ ಎಕ್ಸೆಪ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸ್ ನ ಬಿಟ್ಟು ಬೇರೆ ಯಾವ್ದಾದ್ರೂ ಕೂಡ ನಿಮ್ಗೆ ಅವರು ಕೊಡ್ತಕ್ಕಂಥ ಸರ್ವಿಸಸ್ ಗಳು ಡಿಲೇ ಆದ್ರೆ ಯು ಕ್ಯಾನ್ ಅಗೇನ್ಸ್ಟ್ ದ ಕ್ವಶನ್, ಅಲ್ಲಿ ನೀವು ಕ್ವಶನ್ ಮಾಡ್ಬೋದು ನೀವು. ನೆಕ್ಸ್ಟ್ ಒನ್, forced closure and deposits accounts without due notice or without sufficient reasons. ಸೊ ಏನ್ ಮಾಡ್ತಾ ಇದ್ರೆ ಅಕೌಂಟ್ ಕ್ಲೋಸಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಕೌಂಟ್ ಡೆಪಾಸಿಟ್ಸ್ ನ ಕ್ಲೋಸ್ ಮಾಡೋದಾಗಿರ್ಬೋದು, ಕ್ಲೋಸರ್ ಫಾರ್ ಅಕೌಂಟ್ಸ್ ಆಗಿರ್ಬೋದು, ಜೊತೆಗೆ ವಿತೌಟ್ ನೋಟಿಸ್ ಆಫ್ ದೇರ್ ಇನ್ಸಫಿಶಿಯಂಟ್ ರೀಸನ್ಸ್ ಇಲ್ದೇನೆ ಬ್ಯಾಂಕ್ ಅಕೌಂಟ್ ಗಳಲ್ಲಿ ಡೆಪಾಸಿಟ್ಸ್ ಗಳನ್ನ ಅವರು ವಿತ್ಡ್ರಾ ಮಾಡ್ಬಿಡೋದು ಬ್ಯಾಂಕ್ನವರು.
ಅದ್ರ ಬಗ್ಗೆ ನಿಮ್ಗೆ ಎಗನೆಸ್ಟ್ ಫೈಲ್ಸ್ ಮಾಡಬಹುದು. ರಿಫ್ಯೂಸ್ ಆಫ್ ದ ಕ್ಲೋಸರ್ ಆರ್ ಡಿಲೇ ಇನ್ ದ ಕ್ಲೋಸಿಂಗ್ ದ ಅಕೌಂಟ್ಸ್. ಅದೇ ತರ ನಿಮಗೆ ಬ್ಯಾಂಕ್ ಅಕೌಂಟ್ ನ ಕ್ಲೋಸ್ ಮಾಡ್ಕೊಡೋದ್ರಲ್ಲಿ ಡಿಲೇ ಆದಾಗ ಇವನ್ ಅದರಲ್ಲೂ ಕೂಡ ನೀವು ಇದನ್ನ ನೋಡ್ಬೋದು. ನಾನ್ ಅಬ್ಸರ್ವೆನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸಸ್ ಅಂಡ್ ಎಂಗೇಜ್ಮೆಂಟ್ ಫಾರ್ ದ ರಿಕವರಿ ಅಗೇನ್ಸ್ಟ್ ಬೈ ದ ಬ್ಯಾಂಕ್. ಅಂದ್ರೆ RBI ಗೈಡ್ಲೈನ್ಸ್ ಪ್ರಕಾರ ಅವ್ರು ಏನ್ ಮಾಡ್ಬೇಕಾಗುತ್ತೆ, ರಿಕವರಿ ಸಿಸ್ಟಮ್ಸ್ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಎಗೇನೆಸ್ಟ್ ಆಗಿ ಅಥವಾ ಬೇರೆ ಯಾವ್ದೋ ಮೋಡ್ ಆಫ್ ಇದರಲ್ಲಿಂದ ನಾವು ಅದನ್ನ ರಿಕವರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ದಿಸ್ ಆರ್ ದ ರಿಗಾರ್ಡಿಂಗ್ ಫ್ರಮ್ ದ ಕಾಮನ್ ಪ್ರಾಬ್ಲಮ್ ಅರೈಸ್ ಮಾಡುವಂತದ್ದು. ಈ ಎಲ್ಲ ಪ್ರಾಬ್ಲಮ್ಗಳು ಕೂಡ ಆಂಬುಡ್ಸ್ಮನ್ ಏನಿದ್ದಾರೆ ಅವ್ರ ಹತ್ರ ನೀವು ಅಂದ್ರೆ ಅವರು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಸರಿ ಮಾಡ್ತಾ ಇದಾರೋ ಮಾಡ್ತಾ ಇಲ್ವೋ ಅನ್ನೋದು ರಿಲೇಟೆಡ್ ಆಗಿ. Let's continue. A customer can also to lodge a complaint on the following grounds of deficiency in the services with the respect of loans and advance. So loans and advance ನಲ್ಲೂ ಕೂಡ ಏನ್ ಮಾಡಬಹುದು, ನಾವು ಕಂಪ್ಲೈನ್ಸಸ್ ನ ಫೈಲ್ ಮಾಡಬಹುದು ಅಂತ ಹೇಳ್ತಾರೆ. ಹೇಗೆ ಮಾಡೋದು ಅನ್ನೋದು, ನಾನ್ ಅಬ್ಸರ್ವೆನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಡೈರೆಕ್ಟಿವ್ ಫಾರ್ ಆನ್ ಇಂಟ್ರೆಸ್ಟ್ ರೇಟ್. ಅಂದ್ರೆ RBI ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಇಂಟ್ರೆಸ್ಟ್ ರೇಟ್ ನವರು ರಿಕವರಿ ಮಾಡ್ಕೋಬೇಕಾಗುತ್ತೆ, ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 4% ಅಂದ್ರೆ 4%, 5%, ನಾಟ್ ಲೈಕ್ ಅಬೋವ್. The delay of the sanction and distribution of the non-observation of prescribed time of schedule for disposal of a loan applications. So loan ನಿಮಗೆ sanction ಆದಾಗ ಅದನ್ನ ಪೇಮೆಂಟ್ ಮಾಡೋದಿಲ್ಲ, ಲೋನ್ ಡಿಲೇ ಆದಾಗ ನೀವು ಅದನ್ನ ಶೆಡ್ಯೂಲ್ ಏನೊಂದಿರುತ್ತೋ ಡ್ಯೂರೇಷನ್ಸ್ ಆಗ್ಲಿಲ್ಲ ಅಂದಾಗ ನೀವು ಅದ್ರ ಕೂಡ ನೀವು ಕಂಪ್ಲೇಂಟ್ಸ್ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಒನ್, ನಾನ್ ಅಕ್ಸೆಪ್ಟೆನ್ಸ್ ಆಫ್ ಅಪ್ಲಿಕೇಶನ್ ಫಾರ್ ದ ಲೋನ್ ವಿತೌಟ್ ಫರ್ನಿಶಿಂಗ್ ವ್ಯಾಲಿಡ್ ರೀಸನ್ ಟು ದ ಅಪ್ಲಿಕೆಂಟ್ಸ್. ಅದೇ ತರ ನಿಮಗೆ ಸರಿಯಾದ ಕಾರಣನ ಕೊಡದೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಆಗಿಲ್ಲ ಬ್ಯಾಂಕಿಂಗ್ ಸಿಸ್ಟಮ್ ಗಳಲ್ಲಿ. ದ ಬ್ಯಾಂಕಿಂಗ್ ombudsman may also deal with such of other matters as may be specified by the Reserve Bank of time to time. ಅಂದ್ರೆ as per Reserve Bank of Indian guidelines ಪ್ರಕಾರ ಅವ್ರು ಇನ್ನೂ ಏನೇನು ಅಡಿಷನಲ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ತರ್ತಾ ಇರ್ತಾರ, ಆ ರೂಲ್ಸ್ ರೆಗ್ಯುಲೇಷನ್ಸ್ ಗಳ ಪ್ರಕಾರ ಬ್ಯಾಂಕ್ಸ್ ಗಳು ವರ್ಕ್ ಮಾಡ್ಬೇಕಾಗುತ್ತೆ. ಯು ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಸ್ ವೆರಿ ಸಿಂಪಲ್. ಎಂಬುಡ್ಸ್ಮನ್ ಸ್ಕೀಮ್ ಅಂತ ಅಂದ್ರೆ, ಎಂಬುಡ್ಸ್ಮನ್ ಅನ್ನೋ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತೆ ಶೆಡ್ಯೂಲ್ ಯಾವುದು ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಗಳು, ಈ ಎಲ್ಲಾ ಬ್ಯಾಂಕ್ಗಳು ಕಸ್ಟಮರ್ಸ್ ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್ ಆಸ್ ಪರ್ RBI ಗೈಡ್ಲೈನ್ಸ್ ಪ್ರಕಾರ ನಡೀತಾ ಇದೆಯಾ, ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದೆಯಾ, ಏನಾದ್ರು ಕಂಪ್ಲೇಂಟ್ಸ್ ಗಳು ಅರೈಸ್ ಆದಾಗ ಅವ್ರು ಯಾವ ರೀತಿ ಸೊಲ್ಯೂಷನ್ಸ್ ಕೊಟ್ಟಿಲ್ವ ಕಸ್ಟಮರ್ಸ್ ಗಳು ಅನ್ನೋದನ್ನ ನೋಡೋದು ಮತ್ತೆ ಅದ್ರ ಬಗ್ಗೆ ಆಕ್ಷನ್ಸ್ ತಗೊಳ್ಳುವಂತ ಒಂದು ಬಾಡಿ ನಾವು ಏನ್ ಮಾಡ್ತೀವಿ, ಎಂಬುಡ್ಸ್ಮನ್ ಅಂತ ಹೇಳ್ತಾ ಇದೀವಿ. ದ ಎಂಬುಡ್ಸ್ಮನ್ ನಾವು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ ಏನ್ ಮಾಡಿದ್ದೀವಿ, ಈ ಬಾಡಿನ ನಾವು ಫ್ರೇಮ್ ಮಾಡಿದ್ದೀವಿ. I think you are all understand from the very small topic. Okay, thank you everyone.